ಯಾರೇ ನೋಡಿ ತೀರ್ಕೊಂಡ್ರದು ಏನಾಗಿತ್ತು ಅಂತ ಕೇಳ್ತೀವಿ. ತೀರ್ಕೊಂಡ್ರು ಅನ್ನೋದೇ ಸುದ್ದಿ. ಅದು ಕಾರಣ ತೊಗೊಂಡು ಏನು ಮಾಡೋದು ನಾವು? ಹಾರ್ಟ್ ಅಟ್ಯಾಕ್ ಆಗಿತ್ತಾವ, ಬ್ರೈನ್ ಹೆಮರೇಜ್ ಆಗಿತ್ತು ಅವ್ರಿಗೆ, ಆಕ್ಸಿಡೆಂಟಲ್ಲಿ ಹೋದ್ರ ಅಂದರೆ ಹುಟ್ಟಿಗೆ ಹೇಗೆ ಹೆಸರಿದೆಯೋ ಸಾವಿಗೂ ಒಂದು ಹೆಸರು. ಅದು ನಾನು ಹೇಳ್ಕೋಬೇಕು, ಸಮಾಧಾನ ಕೊಡಬೇಕಾದ್ರೆ ದೈವ ತೀರ್ಮಾನಪ್ಪ ಅದು. ಕೆಲವರು 20 ವರ್ಷಕ್ಕೆ ಹೋಗ್ತಾರೆ, ಕೆಲವರು 102 ವರ್ಷ ಆದರೂ ಇರ್ತಾರೆ. ಅದು ಅವ್ರು ಪಡ್ಕೊಂಡು ಬಂದಂಥದ್ದು, ಅದು ದೈವ ನಿಯಮಿತ. ಅದು ಅದರಿಂದ ಆದದ್ದನ್ನು ಒಪ್ಕೋಬೇಕಾಗತ್ತೆ ಜಗತ್ತಲ್ಲಿ, ಬೇರೆ ದಾರಿ ಇಲ್ಲ ನಮಗೆ. ಅಳುತ್ತಾ ಕೂತ್ಕೊಳ್ಳೋದ್ರಿಂದ ಆಗೋಲ್ಲ. ಅವ್ರ ನೆನಪನ್ನು ಸಾರ್ಥಕ ಮಾಡುವಂಥ ಏನಾದರೂ ಒಂದಿಷ್ಟು ಕೆಲಸ ಮಾಡು, ಅವ್ರ ನೆನಪಿಗೋಸ್ಕರ ಒಂದು ಏನಾದರೂ ಕೆಲಸ ಮಾಡು, ಶಾಶ್ವತ ಮಾಡು. ಹಾಗೆ ನಾವು ಯಾರೂ ಶಾಶ್ವತರಲ್ಲ, ಆದರೆ ನಾವು ಮಾಡೋ ಕೆಲಸದಿಂದ ಅಥವಾ ನಮ್ಮ ಹೆಸರಿನಿಂದ ಆಗುವಂಥ ಕೆಲಸಗಳಿಂದ ನಾವು ಶಾಶ್ವತರಾಗ್ತೀವಿ. ದಯವಿಟ್ಟು ಕಳಿಸಿ. ಈಗ ಕೃಷ್ಣರಾಜ ಸಾಗರ್ ಅಂತಿದೆ, ನಾವು ಇವತ್ತು ಅದನ್ನು KRS ಅಂತ ಕರಿತೀವಿ, ಮೈಸೂರಲ್ಲಿದೆ. ಒಂದು ಕೃಷ್ಣರಾಜ ಸಾಗರ್ ಕಟ್ಟೋದ್ರಿಂದ ವಿಶ್ವೇಶ್ವರಯ್ಯನವರು ಕೃಷ್ಣರಾಜ ಒಡೆಯರನ್ನು ಶಾಶ್ವತ ಮಾಡಲಿಲ್ವಾ? ಶಾಶ್ವತ ಆಗಿ ಹೋದರು. ಎಷ್ಟು ವರ್ಷ KRS ಇರುತ್ತೋ ಅಷ್ಟು ವರ್ಷ ಕೃಷ್ಣರಾಜ ಸಾಗರ್ ಅಂತೆ ಇರೋದು. ಅದು ಕೃಷ್ಣರಾಜ ಸಾಗರ್ ನೆನೆಸ್ಕೋಬೇಕು ನಾವು ರಾಜರನ್ನ. ಹಾಗೆ ಒಂದೊಂದು ಕೆಲಸ ಮಾಡೋದ್ರಿಂದ ಒಬ್ಬರು ಶಾಶ್ವತ ಆಗಿಬಿಡ್ತಾರೆ. ಈಗ ನೋಡಿ, ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿದರು, ಅದರಿಂದ ಅವ್ರು ಶಾಶ್ವತ ಆಗೋದ್ರು. ಮಿಸೈಲ್ ಮಾಡಿದವರು ಕಲಾಂ ಇಲ್ಲ, ಈಗ ಮಿಸೈಲ್ ಮ್ಯಾನ್ ಅಂತ ಹೆಸರಾಗಿ ಹೋದರು, ಮಿಸೈಲ್ ಮೇಲೆ ಹೆಸರು ಹಾಕಿಬಿಟ್ರು. ಹಾಗೆ ನಾವು ಮಾಡೋ ಕೆಲಸದಿಂದ ಆಗ್ತದೆ. ಅಕಸ್ಮಾತ್ ಅವ್ರು ನಮ್ಮವ್ರು ಹೋದರು ಅಂದರೆ ಅವ್ರ ಹೆಸರು ಶಾಶ್ವತ ಆಗುವಂಥ ಕೆಲಸ ಮಾಡಿ ಒಂದೇನಾದರೂ ಅಲ್ವಾ? ಈಗ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ VISL ಅಂತ ಮಾಡಿದ್ದೀವಿ ನಾವು ಭದ್ರಾವತಿಯಲ್ಲಿ. ವಿಶ್ವೇಶ್ವರಯ್ಯ ಹೆಸರಿಟ್ಟು ಅವ್ರ ಹೆಸರು ಶಾಶ್ವತ ಆಗಲಿಲ್ವಾ? ಈಗ MV ಅಂತ ಹೆಸರು ಬಂದುಬಿಟ್ಟು ಎಲ್ಲ ಕಡೆ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಅಂತ ಬಂದಿದೆ ಎಲ್ಲ ಕಡೆನೂ. ಅದರಿಂದ ಅವ್ರ ಹೆಸರು ಶಾಶ್ವತ ಆಗಿ ಹೋಗುತ್ತೆ. ನಾನು ಹೇಳೋದಷ್ಟೇ, ಯಾವುದೋ ಕಾರಣಕ್ಕೆ ಅವ್ರು ಹೋದರು, ಅವ್ರ ಆಯುಸ್ಸು ಮುಗೀತು, ಆದರೆ ಅವರು ಬದುಕಿದಾಗ ಮಾಡಿದಂಥ ಕೆಲಸವನ್ನು ನೀವು ಸಾರ್ಥಕ ಮಾಡೋದ್ರಿಂದ ಅವ್ರ ಹೆಸರನ್ನು ಶಾಶ್ವತ ಮಾಡಬಹುದು ಅಂತ. ಇದು ಒಂದು ಸಣ್ಣದೊಂದು ಘಟನೆ ಹೇಳಿ ಮಾತು ಮುಗಿಸ್ತೇನೆ. ಮಹಾಭಾರತ ಯುದ್ಧ ನಡೀತಾ ಇತ್ತು. ಭೀಷ್ಮರು ಶರಶೈಯಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾರೆ. ದ್ರೋಣರು ಹೋದರು, ಕರ್ಣ ಸತ್ತೋದ, ಇನ್ನು ಶಲ್ಯ. ಅರ್ಧ ದಿವಸದ ಯುದ್ಧ. ಇನ್ನು ಅಲ್ಲಿ ಯುದ್ಧ ಹೇಗಿತ್ತು ಅಂದರೆ, ಇದು ಆಫೀಸ್ ಟೈಮ್ ಇದ್ದ ಹಾಗೆ, ಸಾಯಂಕಾಲ 5 ಗಂಟೆ ಮೇಲೆ ಯುದ್ಧ ಮಾಡೋಂಗಿಲ್ಲ. ಅವರೆಲ್ಲ ಕೂತ್ಕೊಂಡು ಆರಾಮಾಗಿ ಕೂತಿದ್ರು. ಈಗ ಪಾಂಡವ್ರು ನಿರಾಳ ಆಗಿಬಿಡ್ತು. ಇನ್ನೇ ನಾಳೆ ಒಂದು ಫಾರ್ಮ್ಯಾಲಿಟಿ ಅಷ್ಟೇ, ಶಲ್ಯನ ಗೆದ್ದುಬಿಟ್ರೆ ಮುಗಿದೋಯ್ತು ಅಂತ ನಗನಗ್ತಾ ಸಂತೋಷವಾಗಿ ಕೂತಿದ್ರು. ದಿನ ಅವ್ರನ್ನ ಉತ್ತೇಜನ ಮಾಡುವಂಥವನು ಕೃಷ್ಣ. ನಗನಗ್ತಾ ಕತೆ ಹೇಳೋನು, ಸುದ್ದಿ ಹೇಳೋನೆಲ್ಲ ಮಾಡ್ತಾಯಿದ್ದ. ಇವತ್ತು ಭಾಳ ಗಂಭೀರವಾಗಿ ಕೂತಿದ್ದ ಕೃಷ್ಣ. ಇವ್ರು ನಗ್ತಾಯಿದ್ರು. ಧರ್ಮರಾಜ ನೋಡಿದ, ಕೃಷ್ಣ ಯಾಕೋ ಭಾಳ ಸೀರಿಯಸ್ ಆಗಿದ್ದಾನಲ್ಲ, ಯಾಕೆ ಕೃಷ್ಣ ಏನಾಯಿತು ಅಂತ ಕೇಳಿದರು. ಏನಿಲ್ಲ, ನಿಮ್ಮಂಥ ಮೂರ್ಖರು ಜಗತ್ತಲ್ಲಿ ಸಿಗಲ್ಲ ಅಂದ. ಯಾಕೆ ಅಂತ ಕೇಳಿದ ಅರ್ಜುನ. ಅಲ್ಲಯ್ಯ, ಸೂರ್ಯ ಮುಣುಗ್ತಾ ಇದ್ದಾನೆ, ನಗನಗ್ತಾ ಕೂತಿದ್ದೀರಲ್ರೋ ನೀವು, ಬುದ್ಧಿ ಇದೆಯಾ ನಿಮಗೇನಾದರೂ ಅಂತ ಕೇಳಿದ. ಅರ್ಜುನ ಸ್ವಲ್ಪ ಸಲಿಗೆ ಜಾಸ್ತಿ ಕೃಷ್ಣನ ಜೊತೆಗೆ. ಅದೇನು ವಿಶೇಷ? ದಿನ ಮುಣುಗ್ತಾನೆ, ಮರುದಿವಸ ಬೆಳಗ್ಗೆ ಬಂದೇ ಬರ್ತಾನೆ, ಅದೇನು ವಿಶೇಷ ಅಂತ ಅರ್ಜುನ ಕೇಳಿದ. ಆಗ ಕೃಷ್ಣ ಹೇಳಿದ ಮಾತನ್ನು ನಾವು ಯಾರೂ ಮರಿಬಾರ್ದು. ಕೃಷ್ಣ ಹೇಳ್ತಾನೆ, ಹುಚ್ಚ, ನಾನು ಮಾತಾಡ್ತಿರೋದು ಈ ಸೂರ್ಯನ ಬಗ್ಗೆ ಅಲ್ಲಪ್ಪ, ಜ್ಞಾನ ಸೂರ್ಯ ಮುಳುಗಿ ಹೋಗ್ತಾ ಇದ್ದಾನೆ. ನಿಮ್ಮ ಇಡೀ ಮನೆತನದ ಈ ಕಾಲದ ಜ್ಞಾನದ ಒಂದು ನಿಧಿ ಅಂದರೆ ಭೀಷ್ಮ ಇದ್ದ ಹಾಗೆ. ಭೀಷ್ಮ ಶರಶೈಯಲ್ಲಿ ಮಲ್ಕೊಂಡಿದ್ದಾನೆ. ಯುದ್ಧ ಮುಗಿದ ಮೇಲೆ ಉತ್ತರಾಯಣ ಪರ್ವಕಾಲ ಬಂದ ತಕ್ಷಣ ಪ್ರಾಣ ಬಿಡ್ತಾನೆ ಅವನು. ಮುಂದೆ ಅವನ ಜ್ಞಾನ ಯಾರಿಗೆ ಸಿಗಬೇಕು? ಕಳ್ಕೊಬೇಡ ಅದನ್ನು. ಅವನು ಹೋದರೆ ಮುಂದೆ ಆ ಜ್ಞಾನ ಸಿಗಲ್ಲ ನಿನಗೆ. ಒಂದು ಪರಂಪರೆಯ ಜ್ಞಾನ, ಒಂದು ಮನುಷ್ಯ ಶಾಸ್ತ್ರದ ಜ್ಞಾನ ಅವನ ಕಡೆ ಇದೆ, ಪಡ್ಕೋಬೇಕು ನೀನು ಅಂತ ಹೇಳ್ತಾನೆ. ಹೆದರ್ತಾರೆ ಇವರು, ನಾವೇ ಬಾಣ ಹೊಡೆದು ಮಲಗಿಸಿದ್ದು, ಹೆಂಗೆ ಹೋಗೋದು ಅಂತ. ನಾನು ಕರ್ಕೊಂಡು ಹೋಗ್ತೀನಿ ಬಾ ಅಂತ ಮರುದಿವಸ 5 ಜನನೂ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಭೀಷ್ಮರು ಮುಂದೆ ನಿಲ್ಲಿಸಿ, ಇವ್ರು ನಾಚ್ಕೊಂಡಿದ್ದಾರೆ ಅಂತ. ಯಾಕೆ ನಾಚ್ಕೊಳ್ಳೋ ಕಾರಣ ಇಲ್ಲಪ್ಪ, ಯುದ್ಧದಲ್ಲಿ ಮಾಡಬೇಕಾದದ್ದೇ ಇದು ಅಂಥೇಳಿ ಧರ್ಮರಾಜನಿಗೆ ಬುದ್ಧಿ ಹೇಳು ಅಂತ ಕೃಷ್ಣ ಹೇಳ್ತಾನೆ. ನಿನಗೆ ಗೊತ್ತಿರುವಂಥ ಜ್ಞಾನ ಭೀಷ್ಮ ಧರ್ಮರಾಜನಿಗೆ ಕೊಡು. ಧರ್ಮದ ರಾಜ ಅವನು. ನೀನು ಬುದ್ಧಿ ಇಟ್ಕೊಂಡು ಜ್ಞಾನ ಇಟ್ಕೊಂಡು ಹಾಗೆ ಹೋದರೆ ಅದು ಸರಿಯಲ್ಲ, ಜಿಪುಣತನ ಆಗ್ತದೆ. ನಿನಗೆ ಗೊತ್ತಿರುವಂಥ ಎಲ್ಲ ಜ್ಞಾನವನ್ನು ಹಂಚು ಅಂತ ಹೇಳ್ತಾನೆ. ಭೀಷ್ಮನ ಕಡೆಯಿಂದ ಎಲ್ಲ ಜ್ಞಾನ ಕೊಡಿಸಿದ ಮೇಲೆ ಒಂದು ಉತ್ತರಾಯಣ ಪರ್ವಕಾಲದಲ್ಲಿ ಭೀಷ್ಮ ಹೋಗ್ತಾನೆ. ಕೃಷ್ಣ ಹೇಳೋದು ಇದು ಮನಸ್ಸಿನ ದೀಪಾವಳಿ. ಎಲ್ಲಿ ಜ್ಞಾನ ಇದೆಯೋ ಅಲ್ಲಿಗೆ ಹೋಗಬೇಕು, ತೊಗೊಂಬರ್ಬೇಕು. ಒಂದು ಇರುವೆ ನೀವು ಬೋರ್ಡ್ ಬೇಕಾಗಿಲ್ಲ, ಅದಕ್ಕೆ ಹುಡ್ಕೊಂಡು ಹೋಗುತ್ತೆ ಸಕ್ಕರೆ ಎಲ್ಲಿದೆ ಅಂತ, ಸಿಹಿ ಎಲ್ಲಿದೆ ಹುಡ್ಕೊಂಡು ಹೋಗುತ್ತೆ. ಹಾಗೆ ನಾವು ಕೂಡ ಎಲ್ಲೆಲ್ಲಿ ಜ್ಞಾನ ಇದೆಯೋ ಅಲ್ಲಿಗೆ ಹೋಗಿ ಹುಡ್ಕೊಂಡು ಜ್ಞಾನ ಪಡ್ಕೊಂಡು ಬಂದಾಗ ಅದು ನಿಜಾರ್ಥದಲ್ಲಿ ದೀಪಾವಳಿ ಆಗುವಂಥದ್ದು. ನಾನು ಆಗಲೇ ಹೇಳಿದ್ದೆಲ್ಲ, ಬೆಳಕು ಅಂದರೆ ಜ್ಞಾನ. ಆ ಜ್ಞಾನದ ಬೆಳಕು ನಮ್ಮೆಲ್ಲರ ಮನಸ್ಸನ್ನು ತುಂಬಲಿ,
ಮನೆಯನ್ನು ತುಂಬಲಿ, ಮನಸ್ಸನ್ನು ಚೆಂದ ಮಾಡಲಿ,